ಹಾಯ್, ವೆಲ್ಕಮ್ ಟು ಕುಕ್ ವಿತ್ LG1111. ಇವತ್ತಿನ ವಿಡಿಯೋದಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಶಾಜೀರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಕಟ್ ಮಾಡಿರೋಂಥ ಒಂದು ಮೆಣಸಿನ್ಕಾಯಿನ ಒಂದು 8 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಜಾಸ್ತಿ ಸ್ಪೈಸಿಯಾಗಿದ್ದರೂ ಚೆನ್ನಾಗಿರಲ್ಲ, ಪ್ಲೀನ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೀವು ನಾನು ಎಳೆಯದಾಗಿರೋದ್ರಿಂದ 8 ಹಾಕಿದ್ದೀನಿ. ಒಲ್ತಿರೋದಾದರೆ ಖಾರ ನೋಡಿಕೊಂಡು ಕಡಿಮೆನೇ ಖಾರ ಹಾಕ್ಕೊಳ್ಳಿ. ಈಗ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ. ಅಷ್ಟರಲ್ಲಿ ನಾವು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಹಾಗೆ ಇದುವರೆಗೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಾನು ಮಾಡಿರೋ ರೆಸಿಪಿನ ಟ್ರೈ ಮಾಡಿದ್ದೀರಾ ಅನ್ನೋದಾದರೆ ಅದರ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ, ಈಗ ನಾನು ತರಕಾರಿನ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫುಲ್ಲು ಕಂಪ್ಲೀಟಾಗಿ ಬೇಯಬೇಕಂತಲೂ ಏನಿಲ್ಲ. ಫ್ರೈಡ್ ರೈಸ್ ಅಂದರೆ ಅರ್ಧ ಸ್ವಲ್ಪ ಬೆಂದಿದ್ರೆ ಎಣ್ಣೆಯಲ್ಲಿ ರೋಸ್ಟ್ ಆಗಿರೋ ಫ್ಲೇವರ್ ಇದ್ದರೆ ಸಾಕು. ಇದಕ್ಕೆ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸ್ ಮತ್ತು ಕ್ಯಾಬೇಜ್ ಹಾಕೋತಾ ಇದ್ದೀನಿ. ನೀವು ಅಡಿಷ್ನಲಾಗಿ ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಬೋದು. ನಾನು ಇಷ್ಟನ್ನೇ ಹಾಕೋತಿದ್ದೀನಿ. ಬೇಕಾದ್ರೆ ನೀವು ಮಶ್ರೂಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನು ತರಕಾರಿ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ನಾನು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಉಪ್ಪಲ್ಲಿ. ಈಗ ಅದಕ್ಕೆ ನಾನು ಮುಂಚೆನೇ ಬೇಯಿಸಿಟ್ಕೊಂಡಿರೋಂಥ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸ್ ಆಗಿ ಒಂದು 2 ಮಿನಿಟ್ಸ್ ಮಿಕ್ಸ್ ಆಗಿದ ತಕ್ಷಣ ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಮತ್ತು 2 ಟೇಬಲ್ ಸ್ಪೂನಷ್ಟು ವೆನಿಗರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ 1 ಮಿನಿಟ್ 2 ಮಿನಿಟ್ ಮಿಕ್ಸ್ ಆದರೆ ಸಾಕು. ಇದನ್ನು ತುಂಬ ಬಾಯ್ಲ್ ಮಾಡಬೇಕು, ತುಂಬ ಕುಕ್ ಮಾಡಬೇಕು ಅನ್ನೋದಿಲ್ಲ, ಬೇಗನೆ ಆಗೋಗುತ್ತೆ. ಹಾಗೆ ನಾನು ಇದಕ್ಕೆ ಎಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಎಗ್ನ ಸಪ್ರೇಟಾಗಿ ಸ್ಕ್ರ್ಯಾಂಬಲ್ ಥರ ಮಾಡಿಕೊಂಡು ಇದಕ್ಕೆ ಬರೀ ಸಾಲ್ಟ್, ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಎಗ್ನ ನನಗೆ ಎಷ್ಟು ಅನ್ನ ಕ್ವಾಂಟಿಟಿ ಬೇಕು ಅಷ್ಟಕ್ಕೆ ಮಾತ್ರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದ್ದನ್ನ ಪ್ಲೇನ್ ಇಟ್ಕೊಡ್ತೀನಿ. ಬೇಕಂದಾಗ ಮಾತ್ರ ಎಗ್ನ ಆ್ಯಡ್ ಮಾಡ್ಕೋತೀನಿ. ಆಗ ಅದರದ್ದು ಟೇಸ್ಟ್, ಎಗ್ದು ಫ್ಲೇವರ್ ಹಂಗೆ ಇರುತ್ತೆ. ನೀವು ಫಸ್ಟೇ ಮಾಡಿಟ್ಕೊಟ್ರೆ ಎಗ್ ಫ್ಲೇವರ್ ಒಂಥರ ಅಷ್ಟು ಸ್ಮೆಲ್ ಚೆನ್ನಾಗಿರಲ್ಲ. ಸೊ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾತ್ರ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.